ಹೊಸ ವರ್ಷವನ್ನು ಹುರುಪಿನಿಂದ ಸ್ವಾಗತಿಸಿ ಮತ್ತೆ ನಿಮ್ಮೆಲ್ಲ ಕೆಲಸಗಳಿಗೆ ಇದು ಶುಭಾರಂಭ. 2025ಕ್ಕೆ ಸ್ವಾಗತ. ನನ್ನ ಪ್ರೀತಿ ಎಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಾ ತಂದ್ಕೊಂಡು ನೋಡ್ರಿ. ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ್, ಇದು ನಮ್ಮೂರಿನ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿರುವಂಥ ವಿಡಿಯೋ ಆಗಿರುತ್ತೆ. ಅಲ್ಲಿ ಕೂಡ ಸ್ವಲ್ಪನೇ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ರೀ. ಇವತ್ತು ತಂಗಿ ಕಳಸನ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಳಸದವ್ರನ್ನ ಕಳಸಗಿತ್ತಿ ಏನಂತೀವಲ್ಲ ಫ್ರೆಂಡ್ಸ, ಕಳಸಗಿತ್ತಿನ ಕರೆಯಕ್ಕೆ ನಮ್ಮೂರಿನ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಉಸ್ತುವಾರಿಗಳು ಈ ರೀತಿ ಡೊಳ್ಳನ್ನ ತೊಗೊಂಡು ಬಂದು ಕರೆದುಕೊಂಡು ಹೋಗ್ತಾರೆ ಫ್ರೆಂಡ್ಸ. ಬರೀ ಕಳಸನ ತೊಗೊಂಡು ನಾವಾಗಿ ದೇವಸ್ಥಾನಕ್ಕೆ ಹೋಗುವಾಗಿರಂಗಿಲ್ಲ. ಕಳಸ ಕರಿಲಕ್ಕಂತೇಳಿ ಸ್ವಾಗತಿಸ್ಲಿಕ್ಕಂತೇಳಿ ಡೊಳ್ಳನ್ನ ತೊಗೊಂಡು ಬಂದು ಕಳಸದವ್ರನ್ನ ನಮ್ಮೂರಿನ ಗೌಡ್ರ ಮನೆತನಕ್ಕೆ ಪ್ರತಿಯೊಬ್ಬರ ಮನೆಗೂ ಹೋಗಿ ಕಳಸಕ್ಕೆ ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಅಷ್ಟರಲ್ಲಿ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಇದ್ದು ಈಗ ಎಲ್ಲರೂ ಸೇರಿ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ತಂಗಿ ಕೂಡ ಕಳಸನ ತೊಗೊಂಡು ಹೋದೋಡ್ರಿ. ಅಲ್ಲಿ ಕಳಸನ ಪ್ರತಿಯೊಬ್ಬರ ಮನೆಯಿಂದ ನಮ್ಮೂರಿನ ಗೌಡ್ಕಿ ಮನೆತನಗಳು ಎಷ್ಟು ಅದಾವ್ರಿ ಫ್ರೆಂಡ್ಸ್, ಅಷ್ಟೋ ಮನೆತನದಿಂದ ಕಳಸ ಬರೋ ತನಕ ವೇಟ್ ಮಾಡಿ ಅಲ್ಲಿನಿಂದ ತಾಯಿ ಗಂಗಸ್ಥಾನಕ್ಕಂತೆ ಹೋಗ್ತಾಳ್ರಿ ಫ್ರೆಂಡ್ಸ್. ಆ ಟೈಮಲ್ಲಿ ನಾವು ಕೂಡ ಎಲ್ಲ ಮಕ್ಕಳು ಹಾಗೆ ನೋಡಿದ್ರಲ್ಲ ಎಷ್ಟೊಂದು ಜನ ಬೀಗರು ಬಂದಿದ್ದರು. ಎಲ್ಲರೂ ಸೇರಿ ಈಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೀ. ಈ ರೀತಿ ನಮ್ಮೂರಿನ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ 2 ದಿನಗಳ ಕಾಲ ಜಾತ್ರೆ ನಡೀತೀರಿ ಫ್ರೆಂಡ್ಸ್. ನಾನು ಇದು ಮೊದಲನೇ ದಿನದ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಕೂಡ ನಾಳೆ ಅಪ್ಲೋಡ್ ಮಾಡ್ತೀನಿ. ಈಗ ಎಲ್ಲರೂ ಸೇರಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ರು ಫ್ರೆಂಡ್ಸ. ಟೈಮ್ ನೋಡ್ರಿ, ಈಗ ಸರಿಸುಮಾರು 11:30 ಆಗಿತ್ತು. 11:30ಯಿಂದ 2 ಗಂಟೆ ತನಕ ಅಲ್ಲಿ ದೇವಸ್ಥಾನದ ಬಳಿ ಕುಳಿತುಕೊಂಡು ಅಂದ್ರೆ ತಾಯಿ ಗಂಗಸ್ಥಾನ ಮುಗಿಸ್ಕೊಂಡು ಬರ್ತಾಳ್ರಿ. ಆ ಟೈಮಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ. ಈಗ ಎಲ್ಲರೂ ನಮ್ಮೂರಿನ ತಾಯಿ ವಿಶೇಷತೆ ಹೇಳ್ಬೇಕಂದ್ರೆ ಫ್ರೆಂಡ್ಸ, ನಮ್ಮೂರಲ್ಲಿ ಒಂದು ಮಹಿಮೆನೇ ಅನ್ಬೋದು ನೋಡ್ರಿ. ನಮ್ಮೂರಿನ ಜನ ಏನು ಪುಣ್ಯ ಮಾಡಿದಾರೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಆದರೆ ನಮ್ಮೂರಿನಿಗೆ ಜನಕ್ಕಿರುವಂಥ ಸೌಕರ್ಯ ಬೇರೆ ಯಾರಿಗಿಲ್ಲ ಅಂತ ನಮ್ಮೂರಿನ ಜನ ಅಂದ್ಕೊಂಡಿದ್ದಾರೆ ಫ್ರೆಂಡ್ಸ. ಯಾಕಂದ್ರೆ ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕಿನ ವಸ್ತಾರಿ ಎಂಬ ಸಣ್ಣ ಹಳ್ಳಿ ಗ್ರಾಮದಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಹುಡುಕಿದ್ರು ಕೂಡ ಸಿಗಲಾರ್ದಂಥ ಒಂದು ಸಣ್ಣ ಹಳ್ಳಿ ನಮ್ಮದು. ಆ ಹಳ್ಳಿಯಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದಿದೆ ಫ್ರೆಂಡ್ಸ. ಯಾವುದ್ರ ಬಗ್ಗೆ ಅನ್ನೋದನ್ನು ಕೂಡ ಹೋಗ್ತಾ ಹೇಳ್ತೀನಿ ರೀ ಫ್ರೆಂಡ್ಸ. ನೋಡ್ರಿ, ಸ್ಕಿಪ್ ಮಾಡಿದೆ ಕೊನೆವರೆಗೂ. ಈಗ ಹಳ್ಳಿಗಳು ಅಂದರೆ ಇದೇ ರೀತಿ ರಸ್ತೆಗಳು ಇರ್ತಾವೆ ಅನ್ಕೋತೀನಿ. ನಿಮ್ಮ ಕೆಲವೊಂದು ಕಡೆ ನಮ್ಮೂರಲ್ಲಿ ಮತ್ತು ಇದು ಕಲ್ಲಿನ ಊರು ಅಂತ ಹೆಸರಾಗಿರುವಂಥ ಒಂದು ಊರು. ನಮ್ಮ ಕಡೆ ಅಂದರೆ ನನ್ನ ಗಂಡನ ಮನೆ ಕಡೆ ಅಂತಿರ್ತಾರೆ, ನಿಮ್ಮೂರು ಕಲ್ಲಿನ ಊರು ಅದಾವ ಅದು ಅಂಥೇಳಿ. ಯಾಕಂದ್ರೆ ನಂಬಲ್ಲಿ ಸಿಕ್ಕಾಪಟ್ಟೆ ಕಲ್ಲು ವರವಿ ಟೈಪ್ ಅಂದರೆ ಕಲ್ಲಿನ ಊರಂತಲೇ ಪ್ರಸಿದ್ಧವಾಗಿರುವಂಥ ಒಂದು ಊರು ಫ್ರೆಂಡ್ಸ. ಇಲ್ಲಿ ದೇವಸ್ಥಾನದ ಅಗಸಿ ಏನೇನಂತೇಳಿ ಫ್ರೆಂಡ್ಸ್, ಅಗಸಿ ಒಳಗೆ ಬಂದೇವು. ಆ ತಾಯಿಯ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ಕೂಡ ನೀವು ಕೂಡ ಕಣ್ಣು ತುಂಬಿಕೊಳ್ಳಿ ಅಂತ ಹೇಳ್ತಾ ನೋಡ್ರಿ. ಈಗ ತಾಯಿ ಗಂಗಸ್ಥಾನ ಮುಗಿಸ್ಕೊಂಡು ಈಗ ಎಲ್ಲ ಭಕ್ತಾದಿಗಳು ಕೂಡಿ ಆ ತಾಯಿಯ ಬಂಡಿಯನ್ನು ಎಳೆದುಕೊಂಡು ಬರ್ತಾಯಿದ್ರು. ಆ ತಾಯಿಯ ಜಾತ್ರಾ ಉತ್ಸವ ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ. ಅಷ್ಟೊಂದು ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ಇದೇ ರೀತಿ ವಿಜೃಂಭಣೆಯಿಂದ 2 ದಿನಗಳ ಕಾಲ ಆ ತಾಯಿಯ ಜಾತ್ರೆ ಜರುಗ್ತದ್ರಿ. ಅದೇ ರೀತಿ ಇದು ಮೊದಲನೇ ದಿನದಾಗಿರುತ್ತೆ. ನೆಕ್ಸ್ಟ್ ಇದು ಕೂಡ ನಾನು ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಮೊದಲನೇ ದಿನದ್ದು 2ನೇ ದಿನದ್ದು ಮಿಕ್ಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ರೆ ನಿಮಗೂ ಕೂಡ ಕುತೂಹಲ ಅಂದರೆ ಅದ್ರ ಬಗ್ಗೆ ಕರೆಕ್ಟಾಗಿ ತಿಳಿಯಂಗಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ 2 ದಿನದ ವಿಡಿಯೋನ ನಾನು ಶೇರ್ ಮಾಡ್ಕೊಂಡೆ ಅಂದರೆ ಮೊದಲನೇ ದಿನದ ವಿಶೇಷತೆ ಏನು ಹಾಗೆ 2ನೇ ದಿನದ ವಿಶೇಷತೆ ಏನು ಅನ್ನೋದು ಕೂಡ ಅಷ್ಟು ಕ್ಲಿಯರಾಗಿ ಗೊತ್ತಿರೋಂಗಿಲ್ಲ. ನೋಡ್ರಿ, ಇಲ್ಲಿ ಹೆಣ್ಮಕ್ಳು ಅಂದರೆ ಎಷ್ಟೊಂದು ಸಣ್ಣ ವಯಸ್ಸಿನ ಮಕ್ಕಳು ಕೂಡ ಇಲ್ಲಿ ಡೊಳ್ಳನ್ನು ಬಾರಿಸ್ತಾ ಇದ್ದಾರೆ. ನಮ್ಮೂರಿಗೆ 80 ಊರಿನಿಂದ ಡೊಳ್ಳಿನವರು ಬಂದು ಕಮ್ಮಿ ಅಂದರೆ 1,000 ಡೊಳ್ಳುಗಳು ತಾಯಿಯ ಮುಂದೆ ಡೊಳ್ಳಿನ ಶಬ್ದಗಳನ್ನು ಕೇಳಿಸ್ತಾ ಇರ್ತಾರೆ. ಆ ತಾಯಿ ಅಂದರೂ ಕೂಡ ಇನ್ನೂ ಕೂಡ ಒಂದು ಕಿವಿನಂದು ಕೇಳಿಸಿಲ್ಲ ಅನ್ನುವ ಮಾತು ಆ ತಾಯಿಯಿಂದ ಬರುತ್ತದೆ ಕೆಲವೊಂದು ಸರಿ. ಆದರೆ ಇತ್ತೀಚೆಗಷ್ಟೇ ನಮ್ಮೂರಿನ ಜನರು ಮಾಡುವಂಥ ಜಾತ್ರೆಗೆ ತಾಯಿ ಕೂಡ ತೃಪ್ತಳಾಗಿ ನಮ್ಮೂರಿಗೆ ಒಳ್ಳೆಯ ಭವಿಷ್ಯವನ್ನು ನೀಡ್ತಾ ಇದ್ದಾಳೆ ಫ್ರೆಂಡ್ಸ್. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಯಾವುದೇ ರೀತಿ ಸಂಕಷ್ಟ ಇದ್ದರೂ ಕೂಡ ನಮ್ಮೂರಿನ ಜನ ಮೊರೆ ಹೋಗೋದು ಆ ತಾಯಿ ಗ್ರಾಮ ದೇವತೆ ಬಲಿನಿ ಅಂತ ಅನ್ಬೋದು ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ಆ ದೇವಿಯ ಮಹಿಮೆನೇ ಅಷ್ಟಿದೆ, ಆ ದೇವಿಯ ವಿಶೇಷತೆ ಕೂಡ ಅಷ್ಟೇ ಇದೆ ರೀ ಫ್ರೆಂಡ್ಸ. ಪ್ರತಿಯೊಬ್ಬರು ಕೂಡ ಈ ಜಾತ್ರೆಗೆ ಕಮ್ಮಿ ಅಂದರೂ ಕೂಡ ಒಂದು 10ರಿಂದ 15 ಲಕ್ಷ ಒಂದು ನಾರ್ಮಲ್ ಹಳ್ಳಿಯಲ್ಲಿ ಒಂದು 10ರಿಂದ 15 ಲಕ್ಷ ರೂಪಾಯಿ ಖರ್ಚು ಮಾಡುವಂಥ ಒಂದು ಜಾತ್ರೆ ಆಗಿರುತ್ತೆ.
ತುಂಬಾ ವಿಜೃಂಭಣೆಯಿಂದ ತುಂಬಾ ವಿಶೇಷತೆಯಿಂದ ಡೊಳ್ಳಿ ಕುಣಿತ ಆಗಿರ್ಬೋದು, ನವಿಲು ಕುಣಿತ ಆಗಿರ್ಬೋದು, ಆನೆ ಕುಣಿತ ಆಗಿರ್ಬೋದು, ಇನ್ನೂ ಹಲವಾರು ವೇಷಭೂಷಣಗಳನ್ನು ಧರಿಸ್ಕೊಂಡು ಸಿಕ್ಕಾಪಟ್ಟೆ ಅಂದರೆ ಆ ರೀತಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಜರುಗಿಸ್ತಾರೆ ಫ್ರೆಂಡ್ಸ. ಇಲ್ಲಿ ಅಗಸಿ ತಾಯಿ ಅಗಸಿ ಒಳಗೆ ಬಂದು ಈ ಗಂಗಾಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದಳು. ಆ ಟೈಮಲ್ಲಿ ನಾವು ಕೂಡ ಹೋಗಿ ಆ ತಾಯಿಯ ದೇವಿಯ ದರ್ಶನ ಮಾಡಿಕೊಂಡು, ಈಗ ನೋಡ್ರಿ ಇದು ಮೊದಲನೇ ದಿನದಾಗಿರುತ್ತೆ. ಇಲ್ಲಿ ಕೂಡ ಕೆಲವೊಂದು ಅಲ್ಲಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ ಅನ್ಕೋತಾ ಇದ್ದೀನಿ. ನಮ್ಮ ಮನೆಯವ್ರು ಕೂಡ ಕಾಣ್ತಾ ಇದ್ದಾರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಗರ್ದಿ. ಹುಡುಗರು ವಿಡಿಯೋ ಮಾಡಿರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಂತ ಅನ್ಕೋತೀನಿ. ನಾನು ಕೂಡ ಇವತ್ತಿನ ನನ್ನ ವಿಡಿಯೋ ಆ ತಾಯಿ ದೇವಿಗೆ ಸಮರ್ಪಿಸಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಕ್ಸಸ್ ಆಗಲಿ, ಹಾಗೆ ನನಗೆ ವ್ಯೂಸ್ ಕೂಡ ಜಾಸ್ತಿ ಆಗಲಿ, ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ ಆ ತಾಯಿಯನ್ನು ಮನದಲ್ಲಿ ಸ್ಮರಿಸುತ್ತಾ, ಹಾಗೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಆ ತಾಯಿ ಗ್ರಾಮ ದೇವತೆ ಅಂಥೇಳಿ ಇವತ್ತಿನ ವ್ಲಾಗ್ನೊಳಗೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ನೋಡಿರಿ, ನೀವು ಕೂಡ ಸ್ಕಿಪ್ ಮಾಡಿದೆ. ಜಾಸ್ತಿ ಲೆಂತಿ ವಿಡಿಯೋಗಳಂತೂ ಯಾವುದೂ ತೊಗೊಂಡಿಲ್ಲ ರೀ. ಅಷ್ಟೇ ಕಮ್ಮಿ ಆದರೂ ಕೂಡ ನನಗೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದರೆ ನನ್ನ ತವ್ರ ಮನೆಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಕಾರಣ ನನಗೆ ಜಾಸ್ತಿ ಲೆಂತಿ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ನನಗೆ ಒಂದಿನ ಏನು ವಿಡಿಯೋ ಮಾಡ್ಕೊಳಕ್ಕಾಗುತ್ತೆ ಅದನ್ನಷ್ಟೇ ತೊಗೊಂಡು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ನೋಡಿರಿ, ಸ್ಕಿಪ್ ಮಾಡಿದೆ ಕೊನೆವರೆಗೂ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ನಮ್ಮೂರಿನಲ್ಲಿ ಇನ್ನೊಂದು ವಿಶೇಷತೆನೇ ಅನ್ಬೋದು ರೀ ಫ್ರೆಂಡ್ಸ. ಪ್ರತಿಯೊಂದು ಊರಲ್ಲಿ ಕೂಡ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ನಮ್ಮೂರಲ್ಲಿ ಮಾತ್ರ ತಾಯಿ ದೇವಿ ಗಂಗಸ್ಥಾನ ಮುಗಿಸ್ಕೊಂಡು ಬರೋ ತನಕ ಕೂಡ ಹೋಳಿಗೆ ಹಂಚನ್ನು ಇಡಂಗಿಲ್ಲ ರೀ ಫ್ರೆಂಡ್ಸ್. ಅಂದರೆ ಹೋಳಿಗೆ ಮಾಡೋಂಗಿಲ್ಲ. ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡು ದೇವಿಯ ದರ್ಶನ ಮಾಡ್ಕೊಳ್ಬೇಕು. ಇನ್ನೇಗೇನು ಹೋಗಿ ಬಂದೇವಲ್ಲ ರೀ ಫ್ರೆಂಡ್ಸ, ಹೋಗಿ ದೇವಿಯ ದರ್ಶನ ಮಾಡ್ಕೊಂಡು ಬಂದು ನಂತರ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ರೀ ಫ್ರೆಂಡ್ಸ. ಈಗ ಎಲ್ಲರೂ ಸೇರಿ ಅಲ್ಲಲ್ಲಿ ಅಡುಗೆನ ಕೆಲಸನ ಮಾಡ್ಕೋತಾ ಇದ್ರಿ. ಯಾಕಂದ್ರೆ ಜಾತ್ರೆ ಅಂದ್ರೆ ನಾರ್ಮಲಾಗಿ ಹುಗ್ಗಿ, ಹೋಳಿಗೆ, ಅನ್ನ, ಸಾಂಬಾರಂತ್ರಿ ಈ ಅಡುಗೆಗಳಂತ್ರ ಇದ್ದೇ ಇರ್ತಾವೆ. ಅದೇ ಅಡುಗೆನ ಮಾಡ್ಕೋತಾ ಇದ್ರು ಫ್ರೆಂಡ್ಸ. ಈಗ ಮತ್ತು ಸಂಜೆ 7 ಗಂಟೆಯಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಫ್ರೆಂಡ್ಸ. 5 ಗಂಟೆ ನಂತರನೇ ಮತ್ತೆ ಜಾತ್ರೆಯಲ್ಲಿ ಅಂದರೆ ದೇವಿಯ ಸನ್ನಿಧಾನದಲ್ಲಿ ಎಲ್ಲರೂ ನೈವೇದ್ಯ ಕೊಡೋದಾಗಿರ್ಬೋದು, ಸೀರೆ ಉಡ್ಸೋದಾಗಿರ್ಬೋದು, ಅಥವಾ ದೀರ್ಘದಂಡ ನಮಸ್ಕಾರಗಳಾಗಿರ್ಬೋದು, ಅಥವಾ ಜಾವಳ ಕಾರ್ಯಕ್ರಮ ಆಗಿರ್ಬೋದು, ತಮ್ಮ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಸಾಯಂಕಾಲ 5 ಗಂಟೆ ನಂತರ ರಾತ್ರಿ 9 ಗಂಟೆ ತನಕ ಕೂಡ ಜರುಗ್ತಾವ್ರಿ ಫ್ರೆಂಡ್ಸ್. ಈಗ ನಾವು ಕೂಡ ಒಂದು ಸ್ವಲ್ಪ ಲೇಟಾಗಿಯೇ ಅಲ್ಲಿ ತಾಯಿ ದೇವಸ್ಥಾನದ ಮಾರಿ ಮುಂದೆ ಒಂದು ಸ್ವಲ್ಪ ಲೈಟಿಂಗ್ಸು ಚೆನ್ನಾಗಿ ಕಾಣ್ತಾವೆ ಅನ್ನೋ ಉದ್ದೇಶಕ್ಕಾಗಿ ಒಂದು ಸ್ವಲ್ಪ ಲೇಟಾಗಿ ಇಷ್ಟೂ ಜನ ಸೇರಿ ಮತ್ತೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೇವೆ ರೀ ಫ್ರೆಂಡ್ಸ. ಅಲ್ಲಿ ಕೂಡ ಒಂದಿಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ, ನೋಡಿರಿ. ಈಗ ನೋಡಿರಿ, ದೇವಸ್ಥಾನದ ಸಮೀಪನೇ ಬಂದೇವ್ರಿ ಫ್ರೆಂಡ್ಸ. ದೇವಸ್ಥಾನದ ಸಮೀಪ ಬಂದ ಕೂಡಲೇ ಇಲ್ಲಿ ಕೂಡ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ತುಂಬಾ ಲೈಟಿಂಗ್ಸಿಂದ ತುಂಬಾ ವಿಜೃಂಭಣೆಯಿಂದ ತಾಯಿ ಜಾತ್ರೆ ಅಂಗವಾಗಿ ಇವತ್ತಿನ ದಿನ ಇಡೀ ನೈಟು ಡೊಳ್ಳಿನ ಪದ ಹಾಡಕ್ಕಿ ಅಂತ ಏನು ಹೇಳ್ತೀವಲ್ಲ ಫ್ರೆಂಡ್ಸ, ಇಡೀ ನೈಟು ಈ ದೇವಿಯ ಸನ್ನಿಧಾನದ ಮಾರಿ ಮುಂದೆನೇ ಇಲ್ಲಿ ಡೊಳ್ಳಿನ ಕುಣಿತ ಆಗಿರ್ಬೋದು, ಹಾಡಕ್ಕಿ ಆಗಿರ್ಬೋದು, ಇಡೀ ರಾತ್ರಿ ಜರುಗ್ತಾವ್ರಿ ಫ್ರೆಂಡ್ಸ. ತುಂಬಾ ವಿಶೇಷತೆ ಅನ್ಬೋದು. ತುಂಬಾ ವಿಜೃಂಭಣೆಯಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಇದೇ ರೀತಿಯೇ ತಾಯಿ ದೇವಸ್ಥಾನಕ್ಕೆ ಸಂಜೆ ಟೈಮಲ್ಲಿ ಬಂದು ನೈವೇದ್ಯ ಆಗಿರ್ಬೋದು, ತಮ್ಮ ಹರಕೆಗಳಾಗಿರ್ಬೋದು, ದೀರ್ಘದಂಡ ನಮಸ್ಕಾರಗಳು, ಇನ್ನು ತಾವು ಇನ್ಯಾವುದೇ ರೀತಿ ಹರಕೆಗಳನ್ನು ತಾಯಿ ದೇವಿಯಲ್ಲಿ ಬೇಡಿಕೊಂಡಿದ್ದನ್ನು ಇವತ್ತಿನ ದಿನ ನೈಟಲ್ಲಿ ಬಂದು ಈ ರೀತಿ ತಾಯಿ ಹರಕೆಯನ್ನು ಮುಟ್ಟಿಸ್ತಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೋತೀನಿ. ತುಂಬಾ ತಾಯಿಯ ದೃಷ್ಟಿ ನಿಮ್ಮ ಮೇಲೆ ಕೂಡ ಬೀಳಲಿ, ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಆ ತಾಯಿಯಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ. ನಮ್ಮ ಮನೆಯವರು ಸೇರಿ ಅಂದರೆ ಪ್ರತಿ ವರ್ಷ ಕೂಡ ನಮ್ಮ ತವ್ರ ಮನೆಯಲ್ಲಿ ಕೂಡ ತಾಯಿಗೆ ಸೀರೆ ಉಡಿಸೋದಾಗಿರ್ಬೋದು, ಬಳೆ ಉಡಿ ತುಂಬೋದನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿ ಈ ವರ್ಷ ಕೂಡ ತಾಯಿಗೆ ಉಡಿ ತುಂಬಿ ನೈವೇದ್ಯನ ಕೊಟ್ಟು ಕಾಯಿ ಕರ್ಪೂರನ ಮಾಡಿಕೊಂಡು ಈಗ ಸಂಜೆ ಟೈಮಲ್ಲಿ ಮತ್ತೆ ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ ಫ್ರೆಂಡ್ಸ. ಯಾಕಂದ್ರೆ ರಸ್ತೆದ ಮಧ್ಯದಲ್ಲಿ ವಿಡಿಯೋ ಕ್ಲಿಪ್ನ ತೊಗೊಳ್ಬೇಕಂದ್ರೆ ತುಂಬಾ ಕತ್ಲು, ಅಂದರೆ ಲೈಟಿಂಗ್ಸ್ ಇತ್ತು ಆದರೆ ವಿಡಿಯೋಗೆ ಕ್ಲಿಯರ್ ಬರೋಕೆ ಅಷ್ಟೊಂದು ಲೈಟಿಂಗ್ಸ್ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂತ ಅನ್ಕೋತೀನಿ. ಈಗ ಕಳಸ ಕೂಡ ರಿಟರ್ನ್ ಬೆಳಗ್ಗೆ ನಮ್ಮ ತಂಗಿ ಏನು ತೊಗೊಂಡು ಹೋದಳಲ್ರಿ ಫ್ರೆಂಡ್ಸ, ಮತ್ತು ಈಗ ಸಂಜೆ ಟೈಮಲ್ಲಿ ರಿಟರ್ನ್ ಮತ್ತೆ ಮನೆಗೆ ತೊಗೊಂಡು ಬರ್ತೀವಿ ರೀ ಫ್ರೆಂಡ್ಸ. ನೈವೇದ್ಯ ಕೊಡ್ಲಾಕ ಹೋದ ಟೈಮ್ದಾಗ ರಿಟರ್ನ್ ಕಳಸನ ತೊಗೊಂಡು ಮನೆಗೆ ಬರಬೇಕು. ಈಗ ನೈವೇದ್ಯನ ಕೊಟ್ಕೊಂಡು ರಿಟರ್ನ್ ಕಳಸನ ತೊಗೊಂಡು ಮನೆಗೆ ಬಂದೇವ್ರಿ ಫ್ರೆಂಡ್ಸ. ಈ ಟೈಮಲ್ಲಿ ಇನ್ನೊಂದು ಮೊದಲೇ ಹೇಳಿದಾಗೆ ನಮಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮೂರಿಗೆ ಒಂದು ವಿಶೇಷ ಸ್ಥಾನ ಯಾವುದಿದೆ ಅನ್ನೋದನ್ನು ಕೂಡ ಈಗ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಗುಲ್ಬರ್ಗ ಜಿಲ್ಲೆಯೇ ನಮ್ಮೂರಿಗೆ ಮೊದಲ ನೌಕರಿದಾರರು ಅಂದರೆ ಗೋರ್ಮೆಂಟ್ ಜಾಬಲ್ಲಿ ಅತಿ ಹೆಚ್ಚು ಸಂಖ್ಯೆ ನಮ್ಮೂರಿನ ಜನರು
ಗೋರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ ಅನ್ನೋದಕ್ಕೆ ನಮ್ಮೂರು ಸಾಕ್ಷಿಯಾಗಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಕಮ್ಮಿ ಅಂದರೆ ಒಬ್ಬರಿಂದ ಇಬ್ಬರು, ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬರಿಂದ ಇಬ್ಬರು ನಮ್ಮೂರಿನ ಜನರು ನೌಕರಿದಾರದಾರೆ ಫ್ರೆಂಡ್ಸ. ಇದೇ ಒಂದು ಹುದ್ದೆಯಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ. ಪ್ರತಿಯೊಂದು ಪೋಸ್ಟಿನಲ್ಲಿ, ಪ್ರತಿಯೊಂದು ಹುದ್ದೆಯಲ್ಲಿ, ಪ್ರತಿಯೊಂದು ಕಚೇರಿಯಲ್ಲಿ, ಪ್ರತಿಯೊಂದು ಶಾಲೆಯಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ನಮ್ಮೂರಿನ ಜನರು ನೌಕರಿ ಮಾಡ್ತಾರೆ ಅನ್ನೋದಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊತಾರೆ ಫ್ರೆಂಡ್ಸ. ಯಾಕಂದರೆ ನಮ್ಮೂರಿನಲ್ಲಿ ಕಮ್ಮಿ ಅಂದರೆ ಒಂದು 80 ಜನ ಕಾನ್ಸ್ಟೇಬಲ್ಗಳ PC ಆಗಿರ್ಬೋದು, DR ಆಗಿರ್ಬೋದು, ಈ ಹುದ್ದೆಯಲ್ಲಿರುವಂಥವ್ರು ಕನಿಷ್ಠ ಅಂದರೆ ಒಂದು 80 ಜನ ಪೊಲೀಸರಾದರೆ ಫ್ರೆಂಡ್ಸ. ಒಂದು 5ರಿಂದ 6 ಜನ PSI KS ಇದೇ ಒಂದು ಹುದ್ದೆಯಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ. ಇದಕ್ಕೆಲ್ಲ ಕಾರಣನೇ, ಇದನ್ನೇ ನಮ್ಮೂರಿನ ಗ್ರಾಮ ದೇವತೆಗೆ ನಮ್ಮೂರಿನ ಜನರು ಸಮರ್ಪಿಸುತ್ತಾರೆ ಫ್ರೆಂಡ್ಸ್. ಯಾಕಂದ್ರೆ ಆ ತಾಯಿಯ ಮಹಿಮೆ ಅಷ್ಟಿದೆ ಅಂತ ನಮ್ಮೂರಿನ ಜನರು ಸಿಕ್ಕಾಪಟ್ಟೆ ನಂಬಿದರೆ ಅಥವಾ ಬಾಯಿಯಲ್ಲಿ ಹೇಳಿದರೆ ಮಾತ್ರ ಸಾಧ್ಯ ಇಲ್ಲರಿ ಫ್ರೆಂಡ್ಸ್. ಅದು ಕಣ್ತುಂಬ ನೋಡಿದ್ರೇ ಆ ತಾಯಿಯ ಜಾತ್ರೆ ವಿಶೇಷತೆಯನ್ನು ನೋಡಿದ್ರೇ ಒಂದು ಹೆಸರಾದಂಥ ಜಾತ್ರೆ ಅಂತ ಅನ್ಬೋದು ನಮ್ಮೂರಿನ ಜಾತ್ರೆ. ಈಗ ಸಂಜೆ ಟೈಮಲ್ಲಿ ಡೊಳ್ಳಿನವ್ರು ಅಂದರೆ ಬೇಲೂರಿನಿಂದ, ಅಂದರೆ ಬೇರೆ ಊರಿನಿಂದ ಡೊಳ್ಳಿನವ್ರು ಬರ್ತಾರೆ ಫ್ರೆಂಡ್ಸ. ಆ ಡೊಳ್ಳಿನವ್ರಿಗೆ ಈಗ ಸರಿಸುಮಾರು 12 ಗಂಟೆ ಮೇಲಾಗಿತ್ತು ಟೈಮ್. ಆ ಟೈಮಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಈ ರೀತಿ ಕರೆದುಕೊಂಡು ಹೋಗಿ ಡೊಳ್ಳಿನವರಿಗೆ ಒಂದು 15ರಿಂದ 20 ಜನಕ್ಕೆ ನಮ್ಮ ತಮ್ಮ ಕರ್ಕೊಂಡು ಬಂದು ಊಟನ ಮಾಡಿಸ್ತಾ ಇದ್ರು ಫ್ರೆಂಡ್ಸ. ಈ ರೀತಿ ಡೊಳ್ಳಿನವರು ಸಿಗ್ಬೇಕಂತೇಳಿ ಸಿಕ್ಕಾಪಟ್ಟೆ ಜನ ನನ್ನ ಮನೆಗೆ ಬನ್ನಿ, ನಿನ್ನ ಮನೆಗೆ ಬಂತೆ ಕರೆದುಕೊಂಡು ಹೋಗಿ ಇವತ್ತಿನ ದಿನ ಇಡೀ ನೈಟು ಯಾರೋ ಮನ್ಕೊಳ್ಳಂಗಿಲ್ಲ ಫ್ರೆಂಡ್ಸ. ಬಂದವ್ರಿಗೆ ಊಟಕ್ಕೆ ಮಾಡಿಸೋದಾಗಿರ್ಬೋದು, ಅವ್ರದ್ದು ಈ ವ್ಯವಸ್ಥೆ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಿರ್ತಾರೆ. ಇವತ್ತಿನ ಲಾಗು ನಿಮ್ಗೆ ಯಾವ ರೀತಿ ಅನ್ನಿಸ್ತು, ನಮ್ಮೂರಿನ ಗ್ರಾಮ ದೇವತೆ ವಿಶೇಷತೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು, ನಮ್ಮೂರಿನ ಹೆಮ್ಮೆನೇ ಅನ್ಬೋದು ನೋಡ್ರಿ. ಯಾಕಂದ್ರೆ ಪ್ರತಿಯೊಂದು ಗೋರ್ಮೆಂಟ್ ಜಾಬಲ್ಲಿ ಕೂಡ, ಪ್ರತಿಯೊಂದು ಹುದ್ದೆಯಲ್ಲಿ ಕೂಡ ನಮ್ಮೂರಿನವ್ರು ಅದಾರ ಅನ್ನೋದಕ್ಕೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನನ್ನ ತವರಿನ ಊರು ಇಷ್ಟು ಹೆಸರಾಗಿದೆ ಅಂಥೇಳಿ. ಧನ್ಯವಾದಗಳು ಫ್ರೆಂಡ್ಸ. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ.